ಹಾಯ್ ಹಲೋ ನಮಸ್ತೆ. ನಾನು ಸುಧಾ. ಇನ್ನು ಈ ಬ್ಲಾಗ್ ಬಂದು ಮಂಗಳವಾರದ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ನಾನು ಹೊರಟಿದ್ದು ಹಾಸನದ ಪುರದಮ್ಮನ ದೇವಸ್ಥಾನಕ್ಕೆ. ನಮ್ಮ ಮಾವನ ತಂಗಿ ಒಬ್ಬರು ಅಲ್ಲಿ ಪರ ಮಾಡ್ತಾಯಿದ್ರು, ಹಾಗಾಗಿ ನಾವು ಅಲ್ಲಿ ಹೋಗಿದ್ದು. ನಾನಿನ್ನು ಬಸ್ಸಿನ ಕೆಳಗಿಳಿಬೇಕಾದ್ರೆ ಒಂದು 4 ಜನ ಬಂದು, ಅಕ್ಕ ನಿಮಗೆ ಹಂದಿ ಬೇಕಾ, ದೇವ್ರಿಗೆ ಬೇಟೆ ಕೊಡ್ತೀರಾ, ನಾವೇ ತಳಿಗೆ ಮಾಡಿಸ್ಕೊಡ್ತೀವಿ, ಮಟನ್ ಎಲ್ಲ ನಾವೇ ಕಟ್ ಮಾಡಿಸ್ಕೊಡ್ತೀವಿ ಅಂತ ಕೇಳಿದರು. ಈ ಮಾತು ಕೇಳಿ ಸ್ವಲ್ಪ ನನಗೆ ಶಾಕ್ ಆಯಿತು. ಮತ್ತು ಇಲ್ಲಿ ಮಾಟ ಮಂತ್ರದ ನಿವಾರಣೆ ಮತ್ತು ಜಮೀನಿನ ಕೇಸು ಏನಾದರೂ ಕೋರ್ಟಲ್ಲಿದ್ದರೆ ಅದು ಇವ್ರ ಕಡೆ ಆದರೆ ಈ ರೀತಿ ಬೇಟೆ ಕೊಡ್ತೀವಿ ಅಂತ ದೇವರಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ. ಇನ್ನು ನಾನು ಆ ದೇವಸ್ಥಾನಕ್ಕೆ ಹೋದಾಗ ಉತ್ಸವ ನಡೀತಾ ಇತ್ತು. ಆ ಉತ್ಸವನೆಲ್ಲ ನಾನು ಈ ಬ್ಲಾಗಲ್ಲಿ ತೋರಿಸಿದ್ದೀನಿ. ಇನ್ನು ಉತ್ಸವ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮ ಅತ್ತೆಯವರು ಅಡುಗೆ ಮಾಡ್ತಾ ಇರೋಂಥ ಜಾಗಕ್ಕೆ ಹೊರಟೆ. ಇನ್ನು ನಾನು ಅಲ್ಲಿಗೆ ಹೋಗೋಷ್ಟಕ್ಕೆ ನಮ್ಮ ಯಜಮಾನರು ಮಟನ್ ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿದ್ರು. ಇನ್ನು ನಾವು ಯಾರು ಬೇರೆಯವ್ರಿಗೆ ಅಡುಗೆ ಮಾಡೋಕ್ಕೆ ಹೇಳಿರಲಿಲ್ಲ, ನಾವೇ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದ್ವಿ. ಇನ್ನು ನಾನು ಹೋದಾದ್ಮೇಲೆ ಕಾಳು ಗೊಜ್ಜಿಗೂ ಮತ್ತು ಚಿಕನ್ ಫ್ರೈಗೂ ಒಗ್ಗರಣೆ ಹಾಕಿ ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಇವರೆಲ್ಲ ಊಟ ಕೊಡೋಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ತಯಾರೆಲ್ಲ ಮಾಡ್ಕೊಂಡ್ವಿ. ಇನ್ನು ದೇವ್ರು ಮಾಡಿದ್ದು ಇವರೇ ನೋಡಿ, ಸುಶೀಲಮ್ಮ ಅಂತ. ಇನ್ನು ಇವ್ರು ಬಂದು ಕೃಷ್ಣಪ್ಪ ಅಂತ, ನಮ್ಮೂರಿನವರು, ಹನುಮಂತಪುರದವರು. ಅಡುಗೆ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರನ್ನೂ ಕರ್ಕೊಬಂದಿದ್ವಿ. ಇನ್ನು ಏನೇನು ಮಾಡಿದ್ವಿ ಅಂತ ಒಂದು ಸ್ವಲ್ಪ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನೇನು ಊಟ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಲೈಕ್ ಕೊಟ್ಟಿಲ್ಲ ಅನ್ನೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್.